ಹಾಯ್ ಎವ್ರಿವನ್, ಸಖತ್ ಸಿಂಪಲ್ ಆಗಿ ಆದರೆ ಅಷ್ಟೇ ರಿಚ್ ಟೇಸ್ಟ್ ಕೊಡೋ ಟೊಮ್ಯಾಟೊ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕುರ್ಮಾ ಅಂದ ತಕ್ಷಣ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಇದಕ್ಕೆ ಮೇನ್ ಆಗಿ ಟೊಮ್ಯಾಟೊ ಇದ್ರೆ ಸಾಕು, ಅದರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದರಿಂದ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಢೀರಾಗಿ ಏನಾದರೂ ಸೈಡ್ ಡಿಶ್ ಮಾಡ್ಕೋಬೇಕು ಅಂದಾಗ ಪೂರಿ ಚಪಾತಿಗೆ ಆಗಲಿ, ಇಡ್ಲಿ ದೋಸೆ ಪರೋಟಗಳಿಗೆ ಆಗಲಿ, ಇಲ್ಲ ರೋಟಿ ಗೀ ರೈಸ್ಗೆ ಆಗಲಿ ಈ ಟೊಮ್ಯಾಟೊ ಕುರ್ಮಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೋಬೋದು. ಮೊದಲಿಗೆ ಈ ಕುರ್ಮಾಗೆ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಜಾರ್ಗೆ 1 ಕಪ್ಪಷ್ಟು ತುರಿದಿರೋ ಫ್ರೆಶ್ ಕಾಯಿನ ಹಾಕಿದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ ದಪ್ಪ ಹೆಚ್ಕೊಂಡಿರೋ 3 ಹಣ್ಣು ಟೊಮ್ಯಾಟೊ, ಹಾಗೆ 2 ಹಸಿಮೆಣಸು. ಇದಕ್ಕೆ ಖಾರದ ಪುಡಿ ಜಾಸ್ತಿ ಹಾಕೋದ್ರಿಂದ ಹಸಿಮೆಣಸು 2 ಹಾಕಿದ್ದೀನಿ. ನಂತರ ಅರ್ಧ ಇಂಚಷ್ಟು ಚಕ್ಕೆ, 3 ಲವಂಗ, 1 ಏಲಕ್ಕಿ, 1 ಸಣ್ಣ ಉಂಡೆ ಬೆಳ್ಳುಳ್ಳಿ, ಹಾಗೆ ಅರ್ಧ ಇಂಚಷ್ಟು ಶುಂಠಿ, 1 ಟೀ ಸ್ಪೂನಷ್ಟು ಸೋಂಪಿನ ಕಾಳನ್ನು ಹಾಕೊಳ್ಳಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ ಈ ಕುರ್ಮಗೆ ರಿಚ್ನೆಸ್ ಕೊಡೋದಕ್ಕೆ 1 ಟೀ ಸ್ಪೂನ್ ಗಸಗಸೆ, 8 ರಿಂದ 10 ಗೋಡಂಬಿ, 2 ಟೀ ಸ್ಪೂನ್ ಹುರಿಗಡಲೆ ಹಾಕೊಳ್ಳಿ. ಇದು ಕುರ್ಮಗೆ ಥಿಕ್ನೆಸ್ ಕೊಡತ್ತೆ, ಜೊತೆಗೆ ಟೇಸ್ಟ್ ಕೊಡತ್ತೆ. ಇದಕ್ಕೀಗ ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಫುಲ್ ನೈಸಾಗಿ ರುಬ್ಬಿ ಇಟ್ಕೊಳ್ಬೇಕು. ಈಗ ಒಂದು ಕಡಾಯಿಯಲ್ಲಿ 5 ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. ಒಳ್ಳೆ ಟೇಸ್ಟ್ ಕೊಡತ್ತೆ. ಎಣ್ಣೆ ತುಪ್ಪ ಎಲ್ಲ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಬಿರಿಯಾನಿ ಎಲೆ ಹಾಕ್ಕೊಂಡು ಜೀರಿಗೆ ಫ್ರೈ ಆದಮೇಲೆ ಉದ್ದುದ್ದ ಹೆಚ್ಕೊಂಡ 2 ಈರುಳ್ಳಿ, ಅರ್ಧ ಕಪ್ಪಷ್ಟು ಹೆಚ್ಕೊಂಡ ಪುದೀನ ಸೊಪ್ಪನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ಮೇನ್ ಆಗಿ ಪುದೀನ ಹಾಕ್ಕೊಳ್ಳಿ, ಒಳ್ಳೆ ಘಮ ಕೊಡತ್ತೆ, ರುಚಿ ಇನ್ನೂ ಹೆಚ್ಚತ್ತೆ. ಈಗ ನೋಡಿ, ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ತೆಳುವಾಗಿ ಉದ್ದುದ್ದ ಹೆಚ್ಕೊಂಡ 2 ಹಣ್ಣು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಹಣ್ಣಾಗಿರೋ ಸ್ವೀಟ್ ಟೊಮ್ಯಾಟೊನೇ ತಗೊಳ್ಳಿ, ಹುಳಿ ಟೊಮ್ಯಾಟೊ ಬೇಡ. ತುಂಬ ಹುಳಿ ಇತ್ತು ಅಂದರೆ ಕುರ್ಮಾ ಕೂಡ ಹುಳಿ ಅಂತ ಅನ್ಸತ್ತೆ. ಈ ರೀತಿ ಸ್ವೀಟ್ ಟೊಮ್ಯಾಟೊ ಇದ್ದರೆ ಹಾಕೊಳ್ಳೋ ಮಸಾಲೆ ಹದವಾಗಿರೋದ್ರಿಂದ ಕುರ್ಮದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಖಾರಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಖಾರದ ಪುಡಿನೆಲ್ಲ ರುಬ್ಬಬೇಕಾದ್ರೆ ಹಾಕಿ ರುಬ್ಕೊಳ್ಬೋದಿತ್ತು, ಆದರೆ ಖಾರದ ಪುಡಿನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿದಾಗ ಡೈರೆಕ್ಟ್ ಎಣ್ಣೆ ಜೊತೆ ಮಿಕ್ಸ್ ಆಗಿ ಇದು ಕುರ್ಮಗೆ ಒಳ್ಳೆ ಕಲರ್ ಕೊಡುತ್ತೆ. ಆದ್ದರಿಂದ ಇದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಬ್ಕೊಂಡ ಮಸಾಲೆನ ಹಾಕಿ ಒಂದು 2 ನಿಮಿಷ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಮಸಾಲೆ ರುಬ್ಬಬೇಕಾದ್ರೆ ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಸಿದೇನೆ ಹಾಕಿದ್ವಿ. ಅದರಿಂದ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಾವು ಟೊಮ್ಯಾಟೊನ ರುಬ್ಬಬೇಕಾದ್ರೂ ಹಾಕಿದ್ವಿ, ಹಾಗೆ ಒಗ್ಗರಣೆಗೂ ಹಾಕೊಂಡಿದ್ವಿ. ಎಲ್ಲದನ್ನು ರುಬ್ಬಬೇಕಾದ್ರೆ ಹಾಕಿದ್ರೆ ನೈಸ್ ಪೇಸ್ಟ್ ಆಗಿಬಿಡತ್ತೆ. ಆದರೆ ಈ ರೀತಿ ಒಗ್ಗರಣೆಗೂ ಹಾಕೋದ್ರಿಂದ ಕುರ್ಮಾ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರತ್ತೆ. ನೋಡಿ, ಮಸಾಲೆ ಎಲ್ಲ ಈ ರೀತಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಇದಕ್ಕೀಗ ಕುರ್ಮಾ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕೊಳ್ಳಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ನಂತರ 1 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಈ ಕುರ್ಮಾನ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದಕ್ಕೆ ಗಸಗಸೆ, ಗೋಡಂಬಿ ಮತ್ತು ಹುರಿಗಡಲೆ ಹಾಕಿರೋದ್ರಿಂದ ಈ ಕುರ್ಮಾ ಚೆನ್ನಾಗಿ ಕುದ್ದಂಗೂ ಗಟ್ಟಿ ಆಗ್ತಾ ಬರುತ್ತೆ. ಆದ್ದರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಹಾಗಂತ ತುಂಬ ನೀರು ಹಾಕಿ ತುಂಬ ತೆಳು ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ನೋಡಿ, ಒಂದು 8 ರಿಂದ 10 ನಿಮಿಷ ಕುರ್ಮಾ ಚೆನ್ನಾಗಿ ಕುದ್ಮೇಲೆ ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇರೆ ತರಕಾರಿ ಕುರ್ಮಗಳಿಗೆ ಹೋಲಿಸಿದ್ರೆ ಈ ಟೊಮ್ಯಾಟೊ ಕುರ್ಮನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ. ಇದೊಂದು ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ರಿಚ್ ಆಗಿ ಬಂದಿದೆ ಅಂತ. ಬರೀ ಪೂರಿ ಚಪಾತಿಗೆ ಅಷ್ಟೇ ಅಲ್ಲದೆ ಕೇರಳ ಪರೋಟ, ಇಡ್ಲಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರತ್ತೆ. ಯಾವುದೇ ರೈಸ್ ಐಟಮ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಈಗ ಟೊಮ್ಯಾಟೊ ಕುರ್ಮಾ ರೆಡಿಯಾಗಿದೆ. ಒಂದು ಸಲ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗತ್ತೆ. ಈ ಟೊಮ್ಯಾಟೊ ಕುರ್ಮದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.